ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಮದ್ವೆ ಹೆಣ್ಣು ಬಾರ್ ನಾಚ್ಕತಿದಿ? ಸುಮ್ಗಿರ ಮಂಜಿ, ನಾನು ಸುಮ್ಮನೆ ಕೂತ್ಕೊಂಡ್ರುವೆ ನಾಚ್ಕೋತಾಳೆ ಅಂತಾನೆ ಅಂತೀಯ. ನೀನ್ ಸುಮ್ನಿದ್ರು ನಾಚ್ಕೊಂಡಂಗೆ ಇರುತ್ತೆ. ಯಾಕಂದ್ರೆ ಮದ್ವೆ ಗಂಡ್ ಮುಖ ನಿನ್ ಕಣ್ಣಲ್ಲೇ ಕಾಣ್ತಿದೆ ಅಕ್ಕ. ಓ, ಇವಳು ಕಾಣಿಸ್ಬಿಡ್ತು, ಬಾರಿ ಸುಳ್ಳು ಹೇಳ್ತಾಳೆ. ಮಕ್ಳು ಸುಳ್ಳು ಹೇಳಲ್ಲ, ನೆನ್ಪಿರ್ಲಿ. ಹೌದಾ? ನಿನ್ನ ಯಾರು ಮಗು ಅಂದವರು ಒಳಗೆ ಕತ್ತೆ ಬೆಳ್ದಂಗ್ ಬೆಳೆದಿದ್ಯಾ ನೋಡೆ ಮಂಜಿ. ತಪ್ಪೇನಿಲ್ಲ ಕಣಮ್ಮಿ, ಗುಂಡಮ್ಮನ್ ಮದ್ವೆ ಟೈಮಲ್ಲೂ ಹಿಂಗೆ ರೇಗಿಸ್ತಿದ್ದು. ಆದ್ರೂ ಅವಳು ಮದ್ವೆ ಟೈಮಲ್ಲಿ ರಶ್ಮಿ ಕೇಳೋದ್ ಪ್ರಶ್ನೆನೆ ಕೇಳ್ತಾವ್ನಿ. ಅವಳಿಗೂ ಮದ್ವೆ ಹುಡುಗ ಫೋನ್ ಮಾಡಿರ್ಲಿಲ್ಲ, ನಿನ್ಗೂ ಫೋನ್ ಮಾಡಿಲ್ಲ. ಏನ್ ಪ್ರಾಬ್ಲಮ್ಮು? ಸಾಕಾಗ್ಬಿಡಿ, ಸುಮ್ಕೆ ಹೇಳ್ದೆ ಅಷ್ಟೇ. ಆದ್ರೂ ಫೋನ್ ಮಾಡ್ಬೇಕಿತ್ತಲ್ವಾ? ನಂಬರ್ ಬೇರೆ ಇಸಿಟ್ಕೊಂಡವ್ರೆ. ಅವರು ದೊಡ್ಡ ಜನ, ಅವ್ರ ಫೋನ್ ಎಲ್ಲ ಮಾಡೋಕ್ಕಿಲ್ಲ, ಅವ್ರಿಗೆ ಕೆಲ್ಸಗಳು ಇರ್ತವೆ. ಯವ್ವ ತಾಯಿ, ಸುಮ್ಕೆ ಎಲ್ರೂನು ನಂಬಕ್ ಹೋಗ್ಬಾರ್ದು. ಮದುವೆ ಆಗೋ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ಬೇಕು ಅಂದ್ರೆ ತುದಿಗಾಲಲ್ಲೇ ನಿಂತಿರ್ತಾನೆ. ಆದ್ರೂ ನಮ್ ಮಾಸ್ತಿ ಕೊಪ್ಲು ಹುಡುಗ ಇನ್ನೂ ಯಾಕೆ ಫೋನ್ ಮಾಡಿಲ್ಲ? ಅವ್ರು ಮಾಡಿಲ್ಲ ಅಂದ್ರೇನು, ನಾವೇ ಫೋನ್ ಮಾಡು ಬಾ. ಬ್ಯಾಡಕನೆ ಮಂಜಿ, ಸುಮ್ಕಿರೆ. ರಮ್ಯಾ ಬಸ್ ನೀನಾರ ಹೇಳೆ. ನಾನಂತೂ ರೆಡಿ. ಅವಳೇ ರೆಡಿ ಇಲ್ಲ, ನೀನಂಗಮ್ಮಿ ರೆಡಿ ಇದ್ದಿ? ಮಾತಾಡ್ಬೇಕಿರೋದು ರಾಣಿ, ನೀನಲ್ಲ. ನಾನು ಹೇಳಿದ್ದು ಫೋನ್ ತಗೊಂಬರಕ್ ರೆಡಿ ಅಂತ. ಬಂದ್ಬಿಡ್ತಾರ ಅಲ್ಲಿಂದ ತಲೆ ತಿನ್ನಕ್ಕೆ. ಬ್ಯಾಡ ಕಣೆ, ಸುಮ್ಕಿರೆ. ಬ್ಯಾಡ ಕಣೆ, ನಿನ್ ತಮ್ಮಯ್ಯ ಅಂತೀನಿ ಕಣೆ. ತಗೊಂಬ ಬೇಗ ತಗೊಂಬ. ಮಂಜಿ ಬ್ಯಾಡ ಕಣೆ ಮಂಜಿ, ನಿನ್ ತಮ್ಮಯ್ಯ ಅಂತೀನಿ. ಏಯ್ ಸುಮ್ಕಿರಮ್ಮಿ, ಅವ್ರು ಹೋಗ್ಬೇಕಾರೆ ಹಿ ಅನ್ಕೊಂಡ್ ಟಾಟಾ ಮಾಡಕ್ಕಾಯ್ತದೆ, ಫೋನಲ್ಲಿ ಮಾತಾಡಕ್ಕಾಯ್ಕಿಲ್ವಾ? ಅದಲ್ದೆ ಅವರೇ ಫೋನಲ್ಲಿ ನಂಬರ್ನ ಫೀಡ್ ಮಾಡ್ಕೊಟ್ಟವ್ರೆ. ಅದ್ರ ಅರ್ಥ ನೀನೇ ಅವ್ರಿಗೆ ಫೋನ್ ಮಾಡ್ಬೇಕು ಅಂತ. ಮಂಗಿ ಸುಮ್ಕಿರು, ಲೌಡ್ ಸ್ಪೀಕರ್ ಇರ್ತೀನಿ. ಹಲೋ ಹಲೋ, ಯಾವ್ದು ಹುಡುಗಿ ಮಾತಾಡ್ತಾ ಇದ್ದಲ್ಲ ಮೀ? ಹುಡುಗಿ ಅಲ್ಲ, ಪಾಪು ಇರ್ಬೇಕು, ಮಾತಾಡು. ಹಲೋ, ಯಾರು ಮಾತಾಡ್ತಿರೋದು? ನೀವೇ ಫೋನ್ ಮಾಡಿ ಯಾರು ಅಂತಿದ್ದೀರಲ್ಲ, ನೀವ್ಯಾರು? ಅದು ನಮ್ಗೆ ಮನುಗೌಡ್ರು ಬೇಕಿತ್ತು. ಚಿಕ್ಕಪ್ಪನಾ? ನಿಮ್ ಚಿಕ್ಕಪ್ಪನೇ ಬೇಕಿತ್ತು. ಚಿಕ್ಕಪ್ಪ ಇಲ್ಲೇ ಇದ್ದಾರೆ. ಚಿಕ್ಕಪ್ಪ, ಇನ್ನೊಂದು ವಿಷಯ ಹೇಳ್ಬೇಕಿತ್ತು. ನಮ್ ಚಿಕ್ಕಪ್ಪನ್ ಕೇಳ್ಕೊಂಡು ಇದೇ ಫಸ್ಟ್ ಟೈಮ್ ನಾನು ಫೋನ್ ಮಾಡಿರೋದು. ಥ್ಯಾಂಕ್ ಯು. ಮೊದಲನೇ ಸಲ ಫೋನ್ ಬಂದಿರೋದಾ? ಏನಾಯ್ತು? ಅದು ಅದಕ್ಕೆ ಮಂಜಿ ಮನುಗೌಡ್ರಿಗೆ ಫೋನ್ ಹಾಕಿದ್ಲು. ಆದ್ರೆ ಆ ಪಾಪು ಇದೇ ಮೊದಲನೇ ಸತಿ ಮನುಗೌಡ್ರಿಗೆ ಫೋನ್ ಬಂದಿರೋದು ಅಂತ ಹೇಳ್ತಿದ್ದಾಳೆ. ಏನಾಯ್ತು? ಎಲ್ರು ಒಂಥರ ಇದ್ದೀರಾ? ಮಾವ, ಮನುಗೌಡ್ರಿಗೆ ಫೋನ್ ಮಾಡಿದ್ರು. ಆ ಪಾಪು ರಿಸೀವ್ ಮಾಡಿ ಅವ್ರ ಚಿಕ್ಕಪ್ಪಂಗಿದೆ ಮೊದಲನೇ ಸತಿ ಕಾಲ್ ಬಂದಿರೋದು ಅಂತ ಹೇಳಿದ್ರು. ನೀನೇ ಕೇಳು ಏನು ಅಂತ, ನಂಗೊಂಥರ ಭಯ ಆಯ್ತೈತೆ. ಇರು ಮಾವ. ಮಂಜಿ, ಪಾಪು ನಿಜ ಹೇಳು, ನಿಮ್ಮ ಚಿಕ್ಕಪ್ಪಂಗೆ ಇದೇ ಮೊದಲನೇ ಸತಿ ಕಾಲ್ ಬಂದಿರೋದಾ? ಹಲೋ ಮಾವ, ಯಾರು ಮಾತಾಡ್ತಾನೆ ಇಲ್ಲ? ಹಲೋ ರಾಣಿಯವರೇ, ಹೇಗಿದ್ದೀರಾ? ಮನೋರೇ, ನಾನು ರಾಣಿಯವ್ರ ಅತ್ತಿಗೆ ಪಾರ್ವತಿ ಮಾತಾಡ್ತಿರೋದು. ಓ ಹಾಯ್, ಮನೋರೇ, ನಾನೊಬ್ಳು ಮಾತ್ರ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ಖುಷಿಯಾಗಿ ಆರಾಮಾಗಿದ್ದೀವಿ.
ನಿಮ್ಮನ್ನೇನೋ ಕೇಳಬೇಕಿತ್ತು ಮನೋರೆ. ನಿಮಗೆ ಇದೇ ಮೊದಲನೇ ಸತಿ ಕಾಲ್ ಬರ್ತಿರೋದು ಅಂತ ಪಾಪು ಹೇಳ್ತು. ಅದಕ್ಕೆ ನಮಗೆಲ್ಲ ಸ್ವಲ್ಪ ಶಾಕ್ ಆಯಿತು. ಮದುವೆ ಫಿಕ್ಸ್ ಆದಮೇಲೆ ನನ್ನ ಹೆಂಡತಿಯವ್ರ ಮನೆ ಕಡೆಯಿಂದ ಬಂದಿರೋ ಮೊದಲನೇ ಕಾಲ್ ಇದು. ಅದಕ್ಕೆ ಪಾಪು ಹಂಗಂದಿದ್ದಾಳೆ. ನೀವೇನು ಯೋಚನೆ ಮಾಡಬೇಡಿ. ಆ್ಯಂಡ್ ಇದು ನನ್ನ ಪರ್ಸ್ನಲ್ ನಂಬರ್, ಯಾರಿಗೂ ಜಾಸ್ತಿ ಕೊಟ್ಟಿಲ್ಲ. ಓಹ್, ಗೊತ್ತಾಯ್ತು ಬಿಡಿ. ನೀವು ಮಾಡೋ ಕೆಲಸಕ್ಕೆ ಪ್ರೊಫೆಷ್ನಲ್ ನಂಬರು, ಪರ್ಸ್ನಲ್ ನಂಬರ್ ಅಂತ ಎರಡೆರಡು ನಂಬರ್ ಇಟ್ಕೊಂಡ್ರು ಕಮ್ಮಿನೇ. ಹಾಂ, ಪಾಪು ಯಾವಾಗಲೂ ನನ್ನ ಫೋನಲ್ಲಿ ಆಟ ಆಡ್ತಾ ಇರ್ತಾಳೆ. ನನ್ನ ಫೋನ್ನ ಮೊದಲು ರಿಸೀವ್ ಮಾಡೋದೇ ಅವಳು. ಸರಿ ಸರಿ, ರಾಣಿ ಮಾತಾಡಬೇಕು ಅಂತಿದ್ಲು, ಅವಳಿಗೆ ಫೋನ್ ಕೊಡ್ತೀನಿ. ಕೊಡಿ. ಅವಳು ಬೇಡ, ನಾನೇ ಮಾತಾಡ್ತೀನಿ. ಬೇಡ ತಗೋಣ. ನಾನೇ ಮಾತಾಡ್ತೀನಿ. ಮಕ್ಕಳವ, ಒಂದು ಕ್ಷಣಕ್ಕೆ ನಂಗೆ ಜೀವನೇ ಓದಂಗಾಗಿತ್ತು. ಎಲ್ಲ ನೀನೇ ನೋಡ್ಬೇಕು ತಾಯಿ, ನೀನೇ ನೋಡ್ಕೋಬೇಕು. ಮಾವ, ನಮ್ಮನ್ನು ಕಾಪಾಡೋದಕ್ಕೆ ದೇವ್ರಿರುವಾಗ ಭಯ ಪಡೋ ಅಗತ್ಯನೇ ಇಲ್ಲ. ಆ ಹುಡುಗ ದೇವ್ರಂತವ್ರು. ಹಲೋ, ಸಂದಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಹ್ಞೂ, ನಾನು ಸಂದಾಗಿವ್ನಿ. ಅದು ಆವತ್ತು ಮನೆಗೆ ಬಂದಾಗ ತುಂಬ ಮಾತಾಡೋಕ್ಕಾಗಿಲ್ಲ ಅಲ್ವಾ? ಹ್ಞೂ, ನಾನು ಮಾತಾಡೋದು ಸ್ವಲ್ಪ ಕಮ್ಮಿನೇ. ಅಣ್ಣನೂ ಹಂಗೆ ಹೇಳ್ತಿದ್ದ, ತುಂಬ ಬುದ್ಧಿವಂತರಿಗೆ ಮಾತು ಕಮ್ಮಿ, ಕೆಲಸ ಜಾಸ್ತಿ ಅಂತವ. ನೀವು ಹಂಗೆ ಅಂತ ನಂಗೆ ಗೊತ್ತೈತೆ. ಹಾಂ ಹಾಂ, ಹೌದು. ಯಾಕೆ ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡ್ತಿದ್ದೀರಾ? ನಿಮಗೆ ಮಾತು ಕಮ್ಮಿ, ನಾಚಿಕೆ ಜಾಸ್ತಿನಾ? ಅಲೋ ಅಲೋ, ಕೇಳಿಸ್ತೈತಾ? ಹಾಂ, ಕೇಳಿಸ್ತಾ ಇದೆ. ಮತ್ತೆ ಮಾತಾಡ್ತಾನೆ ಇಲ್ಲ. ನಿಮಗೆ ಮಾತಾಡೋಕ್ಕೆ ಇಷ್ಟ ಇಲ್ವಾ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡ